ಕಾರನ್ನು ತೆಗೆದುಕೊಳ್ಳುವುದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ನೀವು ಕೂಡ ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಗ್ರೋ ಆಗೋದಕ್ಕಾಗಿ ಹೊಸ ಕಾರನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಿ, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಒಂದು ವೇಳೆ ನೀವು ಶೋಕಿ ಮಾಡೋದಕ್ಕಾಗಿ ಕಾರನ್ನು ತರ್ತಾ ಇದ್ದರೆ ತರಕ್ಕೆ ಹೋಗ್ಬಿಡಿ, ಬರ್ಬಾದಾಗ್ತೀರಾ. ಒಂದು ವೇಳೆ ನೀವು ಕೂಡ ಕಾರನ್ನು ಖರೀದಿ ಮಾಡೋಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಇದೆ. ಪ್ರಶಾಂತ್ ಅವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರ ಪ್ರಶ್ನೆ ಏನಪ್ಪ ಅಂತಂದರೆ, ಸರ್ ನನ್ನ ಹತ್ರ ಸದ್ಯಕ್ಕೆ ನನ್ನ ಸೇವಿಂಗ್ ಅಕೌಂಟ್ನಲ್ಲಿ 25 ಲಕ್ಷ ಇದೆ. ಈ 25 ಲಕ್ಷವನ್ನು ಕೊಟ್ಬಿಟ್ಟು ಫುಲ್ ಪೇಮೆಂಟ್ ಮಾಡಿ ಕಾರನ್ನು ತರೋದು ಬೆಟರ್ ಆಪ್ಷನ್ ಆಗಿದೆನಾ, ಅಥವಾ ಲೋನ್ ಮೇಲೆ ಕಾರನ್ನು ತರೋದು ಬೆಟರ್ ಆಪ್ಷನ್ ಆಗಿದೆನಾ? ಇದರ ಕುರಿತಾಗಿ ನನಗೆ ಗೈಡೆನ್ಸನ್ನು ಕೊಡಿ. ನಾನು ಮತ್ತು ನಮ್ಮ ಮಿಸ್ಸಸ್ಸು ಇದೇ ಪ್ರಶ್ನೆಯ ಕುರಿತಾಗಿ ಕನ್ಫ್ಯೂಸ್ಡ್ ಆಗಿದ್ದೀವಿ, ಪ್ಲೀಸ್ ಗೈಡ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಟಾಪಿಕ್ಕಿನ ಮೇಲೆ ಕ್ಲಾರಿಫಿಕೇಷನನ್ನು ಕೊಡ್ತಾ ಇರುವೆ. ಒಂದು ವೇಳೆ ನೀವು ಕೂಡ ನನಗೆ ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳೋರಿದ್ದರೆ ಕೇಳ್ಬೋದು. ನೀವು ಸೀದಾ ಇನ್ಸ್ಟಾಗ್ರಾಮಿಗೆ ಹೋಗಿ ಅಲ್ಲಿ ಡೈರೆಕ್ಟರ್ ಸತೀಶ್ ಕುಮಾರ್ ಅಂತ ಸರ್ಚ್ ಮಾಡಿ, ನಿಮಗೆ ನನ್ನ ಇನ್ಸ್ಟಾ ID ಸಿಗತ್ತೆ. ಸೊ ಅದಕ್ಕೆ ಫಾಲೋ ಮಾಡಿ, ಅದಾದ ನಂತರ ನಿಮ್ಮ ಪ್ರಶ್ನೆಯನ್ನು DM ಮಾಡಿ. ಈಗ ನಾವು ಕಾರನ್ನು ಲೋನ್ ಮಾಡಿ ತರೋದು ಬೆಟರ್ ಆಗಿದೆನಾ, ಅಥವಾ ಫುಲ್ ಪೇಮೆಂಟ್ ಮಾಡಿ ತರೋದು ಬೆಟರ್ ಆಗಿದೆನಾ ಅನ್ನೋದನ್ನು ತಿಳಿದುಕೊಳ್ಳೋಣ. ಯಾವಾಗ ನೀವು ಕಾರನ್ನು ಖರೀದಿ ಮಾಡೋಕ್ಕೆ ಯೋಚನೆ ಮಾಡ್ತೀರೋ ಆವಾಗ ನಮ್ಮ ಮುಂದೆ 2 ಕೇಸ್ಗಳು ಅರೈಸ್ ಆಗ್ತವೆ. ಕೇಸ್ ನಂಬರ್ 1, ನೋ ಬಜೆಟ್. ನಮ್ಮ ಹತ್ರ ಕಾರನ್ನು ಖರೀದಿ ಮಾಡೋಕ್ಕೆ, ಫುಲ್ ಪೇಮೆಂಟ್ ಮಾಡೋಕ್ಕೆ ಬಜೆಟೇ ಇರಲ್ಲ. ಸೊ ನೀವು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿದ್ದರೆ ನೀವು ಲೋನ್ ಮಾಡಲೇಬೇಕಾಗತ್ತೆ. ನಿಮಗೆ ಕಾರಿನ ಫುಲ್ ಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಲೋನ್ ಮಾಡೋದನ್ನು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಸೊ ನೀವು ಲೋನ್ ಮಾಡಲೇಬೇಕಾಗತ್ತೆ. ಜೊತೆಗೆ ಲೋನ್ನ ಟೆನ್ಷನನ್ನು, EMIನ ಟೆನ್ಷನನ್ನು ಮತ್ತು RTO ಪ್ಲಸ್ ಡಾಕ್ಯುಮೆಂಟ್ಸ್ಗಳ ಬರ್ಡನನ್ನು ಹೊತ್ತುಕೊಳ್ಳಲೇಬೇಕಾಗತ್ತೆ. ನಿಮ್ಮ ಹತ್ರ ಫುಲ್ ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲಪ್ಪ ಅಂತಂದರೆ ಲೋನ್ ಮಾಡಲೇಬೇಕು. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಇನ್ನು ಕೇಸ್ ನಂಬರ್ 2 ಅರೈಸ್ ಏನಾಗತ್ತಪ್ಪ ಅಂತಂದರೆ, ನಿಮ್ಮ ಹತ್ರ ಕಾರನ್ನು ಖರೀದಿ ಮಾಡೋಕ್ಕೆ ಬಜೆಟ್ ಇದ್ದಾಗ, ಈಗ ಕಾರಿನ ಬೆಲೆ 25 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ 25 ಲಕ್ಷ ಸೇವಿಂಗ್ ಅಕೌಂಟಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಈ ಥರ ಇದ್ದಾಗ ನೀವು ಬಹಳಷ್ಟು ಲಾಜಿಕಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡಬೇಕಾಗತ್ತೆ. ಕಾರನ್ನು ಖರೀದಿಸುವುದು ನಿಮ್ಮ ಫೈನಾನ್ಷಿಯಲ್ ಲೈಫಿನ ಒಂದು ದೊಡ್ಡ ಡಿಸಿಷನ್ ಆಗಿರುತ್ತೆ. ಇಲ್ಲಿ ನೀವು ಎಡವಬಾರ್ದು. ಕಾರನ್ನು ಖರೀದಿಸಿದ ನಂತರ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಡಿಸ್ಟರ್ಬ್ ಆಗಬಾರ್ದು. ಸೊ ಅದಕ್ಕಾಗಿ ನೀವು ಲಾಜಿಕಲ್ಲಾಗಿ ಯೋಚನೆ ಮಾಡಬೇಕು. ಬರೀ ಕಾರನ್ನು ಖರೀದಿ ಮಾಡಿ ಮನೆಗೆ ತರೋದಲ್ಲ, ತಂದ ನಂತರ ಕೂಡ ಖರ್ಚುಗಳು ಶುರುವಾಗ್ತವೆ. ಡೀಸೆಲ್ ಹಾಕ್ಸ್ಬೇಕು, ಸರ್ವಿಸಿಂಗ್ ಮಾಡಿಸ್ಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಜೊತೆಗೆ ಎಲ್ಲ ರಿಸ್ಕ್ಗಳನ್ನು ಕೂಡ ಹೊರಬೇಕು. ಸೊ ಕಾರನ್ನು ತರೋದು ಆನೆ ಸಾಕೋದಕ್ಕೆ ಸಮನಾಗಿದೆ. ಅದಕ್ಕಾಗಿ ನೀವು ಲಾಜಿಕಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡಬೇಕು. ಎಲ್ಲ ಆ್ಯಂಗಲ್ನಿಂದಲೂ ಕೂಡ ನೀವು ಯೋಚಿಸಿ ಅದಾದ ನಂತರ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಸ್ಟೆಪ್ ನಂಬರ್ 1, ಕ್ಯಾನ್ ಯುವರ್ ಸೇವಿಂಗ್ಸ್ ಅರ್ನ್ ಮೋರ್ ದ್ಯಾನ್ ಕಾರ್ ಲೋನ್ ಇಂಟ್ರೆಸ್ಟ್. ನಿಮ್ಮ ಅಕೌಂಟ್ನಲ್ಲಂತೂ ಸದ್ಯಕ್ಕೆ 25 ಲಕ್ಷ ಇದೆ. ನಿಮ್ಮ ಕನ್ಫ್ಯೂಷನ್ ಏನಿರುತ್ತೆ, 25 ಲಕ್ಷ ಕೊಟ್ಬಿಟ್ಟು 25 ಲಕ್ಷದ ಕಾರನ್ನು ಮನೆಗೆ ತೊಗೊಂಡು ಬರೋಣ ಅಥವಾ ಲೋನ್ ಮಾಡೋಣ ಅನ್ನೋದು ನಿಮ್ಮ ಕನ್ಫ್ಯೂಷನ್ ಇರುತ್ತೆ. ಈ ಸಮಯದಲ್ಲಿ ನೀವೇನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ನೀವೇನು ಸೇವಿಂಗ್ ಅಕೌಂಟ್ನಲ್ಲಿ ದುಡ್ಡು ಇಟ್ಟಿರ್ತೀರಾ, ಇಲ್ಲವೇ ಅದನ್ನು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಅದರಿಂದ ಬರುವ ರಿಟರ್ನ್ಸು ನಿಮ್ಮ ಕಾರ್ ಲೋನಿನ ಇಂಟ್ರೆಸ್ಟ್ಗಿಂತಲೂ ಜಾಸ್ತಿ ಇದೆನಾ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಭಾರತದಲ್ಲಿ ಕಾರ್ ಲೋನಿನ ಮೇಲೆ ಇಂಟ್ರೆಸ್ಟ್ ಎಷ್ಟಿರುತ್ತಪ್ಪ ಅಂತಂದರೆ ಯೂಸ್ವಲಿ 9 to 11% ಇರುತ್ತೆ. ಸೊ ನಿಮ್ಮ ಸೇವಿಂಗು, ನಿಮ್ಮ ಇನ್ವೆಸ್ಟ್ಮೆಂಟು 9 to 11%ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತಾ ಇದೆನಾ ಇಲ್ವಾ ಅನ್ನೋದನ್ನು ನೋಡಬೇಕು. ಸೊ ಇದರ ಮೇಲೆ ನೀವು ಡಿಸಿಷನನ್ನು ತೆಗೆದುಕೊಳ್ಬೇಕು. ಈಗ ನಿಮ್ಮ ಹತ್ರ 25 ಲಕ್ಷ ಇದೆ. ನಿಮ್ಮ 25 ಲಕ್ಷ ಸೇವಿಂಗ್ ಅಕೌಂಟ್ನಲ್ಲಿ ಹಾಗೆ ಕೊಳಿತಾ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ನಿಮಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇರುತ್ತೆ? 2.5%ದಿಂದ 3.5% ಬರ್ತಾ ಇರುತ್ತೆ. ಸೊ ಈ 2.5%ಗೂ 3.5%ಗೂ ಮತ್ತು 9ರಿಂದ 11% ಇಂಟ್ರೆಸ್ಟ್ ರೇಟಿಗೂ ಕಂಪೇರ್ ಮಾಡಿ. ಸೊ ಇಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನೀವು ನಿಮ್ಮ ದುಡ್ಡನ್ನು ಸೇವಿಂಗ್ ಅಕೌಂಟ್ಸ್ನಲ್ಲಿಟ್ಟರೆ ನಿಮ್ಮ ಕಾರ್ ಲೋನಿನ ಇಂಟ್ರೆಸ್ಟನ್ನು ಬೀಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಇಂಥ ಕೇಸ್ಗಳಲ್ಲಿ ನೀವು ಫುಲ್ ಪೇಮೆಂಟ್ ಮಾಡಿ ನಿಮ್ಮ ಕಾರನ್ನು ಮನೆಗೆ ತರೋದು ಜಾಣತನವಾಗಿದೆ. ಒಂದು ವೇಳೆ ನೀವು ನಿಮ್ಮ 25 ಲಕ್ಷವನ್ನು FD ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. FD ಅಕೌಂಟಲ್ಲಿದ್ದರೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಬರ್ತಾ ಇರುತ್ತೆ? 6.5%ದಿಂದ 7.5% ನಿಮಗೆ ರಿಟರ್ನ್ಸ್ ಇಂಟ್ರೆಸ್ಟಲ್ಲಿ ಕೊಡ್ತಾ ಇರ್ತಾರೆ, ಅಲ್ಲಿ ಬಡ್ಡಿ ಕೊಡ್ತಾ ಇರ್ತಾರೆ ಬ್ಯಾಂಕ್ನವರು.
ಸೊ ಇಲ್ಲಿ ಕೂಡ ಕಂಪೇರ್ ಮಾಡಿದರೆ ನಿಮ್ಮ ಕಾರ್ ಲೋನಿನ ಇಂಟ್ರೆಸ್ಟ್ಗಿಂತ ಇಲ್ಲಿ ಕಡಿಮೆ ಇದೆ. ಸೊ ಈ ಸಿಚುವೇಷನ್ನಲ್ಲಿ ಕೂಡ ಕಾರ್ ಲೋನ್ ಮಾಡದೆ ಫುಲ್ ಪೇಮೆಂಟ್ ಮಾಡಿ ಕಾರ್ ತೆಗೆದುಕೊಳ್ಳೋದು ಬೆಟರ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಆಪ್ಷನ್ ಏನಿದೆ, ನಿಮ್ಮ ದುಡ್ಡನ್ನು ನೀವು ಸೇವಿಂಗಲ್ಲೂ ಇಟ್ಟಿಲ್ಲ, ಎಫ್ ಡಿನೂ ಮಾಡಿಲ್ಲ, ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಿಮಗೆ 10-14% ಎವರೇಜ್ ರಿಟರ್ನ್ಸ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನಾಗ್ತಾ ಇದೆ, ನಿಮ್ಮ ರಿಟರ್ನ್ಸಿನ ರೇಟ್ ಇದೆಯಲ್ಲ, ನಿಮ್ಮ ಕಾರ್ ಲೋನಿನ ಇಂಟ್ರೆಸ್ಟನ್ನು ಸ್ವಲ್ಪ ಬೀಟ್ ಮಾಡ್ತಾ ಇದೆ. ಸೊ ಈ ಥರ ನಿಮ್ಮ ಇನ್ವೆಸ್ಟ್ಮೆಂಟ್ ಇದ್ದರೆ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿದ್ದರೆ, ಮಧ್ಯೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ನೀವು ಬ್ರೇಕ್ ಮಾಡೋರು ಇಲ್ಲದೇ ಇದ್ದರೆ, ಆ ಸಿಚುವೇಷನಲ್ಲಿ ನೀವು ಕಾರ್ ಲೋನ್ ಮಾಡಿ ಕಾರನ್ನು ತರಬಹುದು. ನೀವು ಸೇವಿಂಗ್ ಅಕೌಂಟಲ್ಲಿ ಇಟ್ಟಿದ್ದೀರಾ, ಎಫ್ ಡಿಯಲ್ಲಿ ಇಟ್ಟಿದ್ದೀರಾ ಅಂತಂದರೆ ಇದನ್ನು ಇಟ್ಕೊಂಡ್ಬಿಟ್ಟು ನೀವು ಕಾರ್ ಲೋನ್ ಮಾಡೋದು ಅಷ್ಟೇನು ಜಾಣತನವಲ್ಲ. ಆದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ರಿಟರ್ನ್ಸ್ ಬರ್ತಾ ಇದೆ ದುಡ್ಡಿಗೆ ಅಂತಂದರೆ, ಆ ಟೈಮಲ್ಲಿ ನೀವು ಕಾರ್ ಲೋನ್ ಮಾಡಿ ಕಾರ್ ತರ್ಬೋದು. ಕಾರ್ ಲೋನಿನ ಇಂಟ್ರೆಸ್ಟನ್ನು ನಿಮ್ಮ ಇನ್ವೆಸ್ಟ್ಮೆಂಟಿನ ರಿಟರ್ನ್ಸ್ ಇದೆಯಲ್ಲ ಅದು ಬೀಟ್ ಮಾಡುತ್ತೆ. ಬರೀ ಇದು ಒಂದೇ ಫ್ಯಾಕ್ಟರ್ನ ಮೇಲೆ ನೀವು ಡಿಸಿಷನನ್ನು ತೆಗೆದುಕೊಳ್ಳುವಂತಿಲ್ಲ. ಕಾರ್ ತರುವಾಗ ನೀವು ಮಿಕ್ಕ ಸಂಗತಿಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸ್ಟೆಪ್ ನಂಬರ್ 2, ಲಿಕ್ವಿಡಿಟಿ ಚೆಕ್. ಒಂದು ವೇಳೆ ನೀವೇನಾದರೂ ಫುಲ್ ಪೇಮೆಂಟ್ ಮಾಡಿ ಕಾರನ್ನು ತಂದರೆ, ನಿಮ್ಮ ಅಕೌಂಟ್ನಲ್ಲಿ ಎಮರ್ಜೆನ್ಸಿ ಫಂಡ್ ಎಷ್ಟು ಉಳಿಯುತ್ತೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಬೇಕು. ನಿಮ್ಮ ಹತ್ರ ಕಾರ್ ತರೋದಕ್ಕಿಂತ ಮುಂಚೆ ಕಡ್ಡಾಯವಾಗಿ ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕಪ್ಪ ಅಂತಂದರೆ 12 ತಿಂಗಳ ಎಕ್ಸ್ಪೆನ್ಸಸ್ಗಾಗುವಷ್ಟು ದುಡ್ಡು ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿ ಇರಬೇಕು. ಈಗ ನೀವು ನಿಮ್ಮ ಹತ್ರ 25 ಲಕ್ಷ ಇದೆ ಅಂತ ಹೇಳಿಬಿಟ್ಟು 25 ಲಕ್ಷ ಪೂರ್ತಿ ಪೇಮೆಂಟ್ ಮಾಡಿ ಕಾರನ್ನು ತಂದ್ರಿ ಅಂತ ಅಂದ್ಕೊಳ್ಳಿ. ಕಾರನ್ನು ತಂದ ನಂತರ ಮಿಕ್ಕ ಯಾವುದಾದ್ರೂ ಖರ್ಚು ಬಂದರೆ ಆವಾಗ ನಿಮ್ಮ ಹತ್ರ ದುಡ್ಡು ಬೇಕಲ್ಲ. ಸೊ ಈ ರೀತಿ ಆಗಬಾರ್ದು. ಕಾರನ್ನು ತಂದ ನಂತರ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೆಡಬಾರ್ದು. ಸೊ ನಿಮ್ಮ ಹತ್ರ ಫುಲ್ ಪೇಮೆಂಟ್ ಮಾಡಿ ಕಾರನ್ನು ತಂದ ನಂತರವೂ ಕೂಡ ಎಮರ್ಜೆನ್ಸಿ ಫಂಡಿಂಗ್ ಅಂಥೇಳಿ ದುಡ್ಡು ಇತ್ತಪ್ಪ ಅಂತಂದರೆ ನೀವೇನು ಮಾಡಿ, ಫುಲ್ ಪೇಮೆಂಟ್ ಮಾಡಿ ಕಾರನ್ನು ತೊಗೊಂಬನ್ನಿ. ಒಂದು ವೇಳೆ ನೀವು ಕಾರಿಗೆ ಫುಲ್ ಪೇಮೆಂಟ್ ಮಾಡಿದರೆ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡು ಏನೂ ಉಳಿಯಲ್ಲ ಅನ್ನೋ ಪರಿಸ್ಥಿತಿ ಇತ್ತಪ್ಪ ಅಂತಂದರೆ ನೀವು ಸೀದಾ ಲೋನ್ ಮಾಡಿ. ಕಾರ್ ಖರೀದಿ ಮಾಡುವಾಗ, ಕಾರ್ ಲೋನ್ ಮಾಡುವಾಗ ಎಮರ್ಜೆನ್ಸಿ ಫಂಡ್ ಕೂಡ ನಿಮಗೆ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ ಕನ್ಸಿಡರ್ ಮಾಡಿ. ಸ್ಟೆಪ್ ನಂಬರ್ 3, ಡೆಪ್ರಿಸೇಟಿಂಗ್ ಅಸೆಟ್ ಲಾಜಿಕ್. ನೀವು ಕಾರನ್ನು ಖರೀದಿ ಮಾಡ್ತಾ ಇದ್ದೀರಲ್ಲ, ಇದು ಅಸೆಟ್ ಆಗಿದೆನಾ ಅಥವಾ ಲಯಾಬಿಲಿಟಿ ಆಗಿದೆನಾ ಅನ್ನೋದನ್ನು ಕೂಡ ನೀವು ನೋಡಬೇಕು. ನೀವು ಕಾರನ್ನು ಆ್ಯಸ್ ಅ ಯುಟಿಲಿಟಿಯಾಗಿ ಖರೀದಿ ಮಾಡ್ತಾ ಇದ್ದೀರಾ ಅಂತಂದರೆ ಅದು ನಿಮಗೆ ಅಸೆಟ್ ಆಗುತ್ತೆ, ನಿಮಗೆ ಪ್ರೊಫೆಷ್ನಲ್ ಲೈಫಲ್ಲಿ ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ನೀವು ಕಾರನ್ನು ಬರೀ ಖರ್ಚು ಮಾಡೋಕ್ಕೆ ತರ್ತಾ ಇದ್ದೀರಾ, ಶೋಕಿ ಮಾಡೋಕ್ಕೆ ತರ್ತಾ ಇದ್ದೀರಾ ಅಂತಂದರೆ ಅದು ಒಬ್ವಿಯಸ್ಲಿ ಲಯಾಬಿಲಿಟಿನೇ ದುಡ್ಡು ತಿನ್ನುತ್ತೆ. ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ಇನ್ನು ನಿಮ್ಮ ಕಾರ್ ಇದೆಯಲ್ಲ, ಇದು 100% ಡೆಪ್ರಿಸೇಟಿಂಗ್ ಅಸೆಟ್ ಆಗಿದೆ. ನೀವು ಶೋರೂಮ್ನಿಂದ ಕಾರನ್ನು ಹೊರಗೆ ತರ್ತಾ ಇದ್ದಂತೆ ಇದು ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ಳೋಕ್ಕೆ ಶುರು ಮಾಡುತ್ತೆ. ಫಾಸ್ಟಾಗಿ ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ಳುವಂತಹ ಅಸೆಟ್ ಕಾರ್ ಆಗಿದೆ. ನೀವು ವ್ಯಾಲ್ಯೂ ಕಳೆದುಕೊಳ್ಳುವಂತಹ ಅಸೆಟ್ಟಿಗೆ ನೀವು ಬಡ್ಡಿ ಕಟ್ತಾ ಇದ್ದೀರಾ ಅಂತಂದರೆ ಇದೊಂದು ಸ್ವಲ್ಪ ಸ್ಟುಪಿಡಿಟಿ ಆಗತ್ತೆ. ನೀವು ಲೋನ್ ಯಾವುದಕ್ಕಾಗಿ ಮಾಡಬೇಕು? ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಗ್ರೋ ಆಗುವುದಕ್ಕಾಗಿ, ಅಸೆಟ್ಗಳನ್ನು ಬಿಲ್ಡ್ ಮಾಡುವುದಕ್ಕಾಗಿ, ಬಿಸ್ನೆಸ್ ಮಾಡುವುದಕ್ಕಾಗಿ, ಎಜುಕೇಷನ್ ಪಡೆದುಕೊಳ್ಳುವುದಕ್ಕಾಗಿ ಲೋನ್ ಮಾಡಬೇಕು. ನೀವು ಶೋಕಿ ಮಾಡೋದಕ್ಕಾಗಿ ಲೋನ್ ಮಾಡಬಾರ್ದು. ಸೊ ಇಲ್ಲಿ ಕಾರ್ ಏನಾಗಿದೆ, ಇನ್ವೆಸ್ಟ್ಮೆಂಟ್ ಆಗಿಲ್ಲ, ಕಾರ್ ಒಂದು ಡೆಪ್ರಿಸೇಟಿಂಗ್ ಅಸೆಟ್ ಆಗಿದೆ. ಸೊ ನೀವು ಡೆಪ್ರಿಸೇಟಿಂಗ್ ಅಸೆಟ್ನ ಮೇಲೆ ಮತ್ತೆ ಲೋನ್ ಮಾಡಿಬಿಟ್ಟು ಆ ಲೋನಿಗೆ ಬಡ್ಡಿ ಕಟ್ತಾ ಇದ್ದೀರಾ ಅಂತಂದರೆ ದಿಸ್ ಈಸ್ ನಾಟ್ ಅ ವೈಸ್ ಡಿಸಿಷನ್ ಅಂತ ಹೇಳ್ಬೋದು. ಈಗ ಒಂದು ಉದಾಹರಣೆ ಮೂಲಕ ನೋಡೋಣ. ಈಗ ನೀವು 25 ಲಕ್ಷದ ಕಾರನ್ನು ಖರೀದಿ ಮಾಡೋರಿದ್ದೀರಾ ಮತ್ತು ನಿಮ್ಮ ಹತ್ರ 25 ಲಕ್ಷ ಇದೆ ಅಂತ ಅಂದ್ಕೊಳ್ಳೋಣ. ನೀವೇನು ಮಾಡ್ತೀರಾ, 5 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀರಾ ಮತ್ತು 20 ಲಕ್ಷ ಹಣವನ್ನು ನಿಮ್ಮ ಅಕೌಂಟಲ್ಲೇ ಇಟ್ಕೊತೀರಾ, ಮಿಕ್ಕಿದ್ದನ್ನು ಕಾರ್ ಲೋನ್ ಮಾಡ್ತೀರಾ. 25 ಲಕ್ಷದ ಕಾರ್ ಇದೆ, 5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೀರಾ, 20 ಲಕ್ಷದ ಕಾರ್ ಲೋನನ್ನು ತಗೊಂಡಿದ್ದೀರಾ ಅಂಥೇಳಿ ಅಂದ್ಕೊಳ್ಳೋಣ. ಸೊ ಇಲ್ಲಿ ಗಮನಿಸಿ, ನಿಮ್ಮ ಲೋನ್ ಅಮೌಂಟ್ ಎಷ್ಟಿದೆ, 20 ಲಕ್ಷ. ಕಾರ್ ಲೋನಿನ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, 11%. ನೀವು ಲೋನ್ ಟೆನ್ಯೂರನ್ನು 5 ವರ್ಷ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಇಂಥ ಸಿಚುವೇಷನ್ನಲ್ಲಿ ನಿಮಗೆ ಪ್ರತಿ ತಿಂಗಳು 43,485 ರೂಪಾಯಿ EMI ಬರುತ್ತೆ. ಇನ್ನು ನೀವು 5 ವರ್ಷದಲ್ಲಿ ಟೋಟಲ್ ಎಷ್ಟು ಇಂಟ್ರೆಸ್ಟ್ ಕಟ್ತೀರಪ್ಪ ಅಂತಂದರೆ
6,09,991 ರೂಪಾಯಿ ಇಂಟ್ರೆಸ್ಟನ್ನು ಕಟ್ತೀರಾ. ಸರಿನಾ? ಇದನ್ನು ನೆನಪಲ್ಲಿಟ್ಕೊಳ್ಳಿ, ಈ ಫೈನಲ್ ಇಂಟ್ರೆಸ್ಟ್ ಅಮೌಂಟನ್ನು. ಇನ್ನು ನೀವೇನು 20 ಲಕ್ಷ ನಿಮ್ಮ ಹತ್ರ ಉಳಿಸ್ಕೊಂಡಿರ್ತೀರಲ್ಲ ಕಾರ್ ಲೋನ್ ಮಾಡಿ, ಅದನ್ನು ನೀವು ಎಫ್ ಡಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಇನ್ವೆಸ್ಟೆಡ್ ಅಮೌಂಟ್ ಎಷ್ಟಿದೆ? 20 ಲಕ್ಷ. ಎಫ್ ಡಿ ಮೇಲೆ ನಿಮಗೆ 6.5% ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ ಅಂತೇಳಿ ಅಂದ್ಕೊಳ್ಳೋಣ. 5 ವರ್ಷ ಎಫ್ ಡಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. 5 ವರ್ಷದಲ್ಲಿ ನಿಮಗೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 7,60,840 ರೂಪಾಯಿ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಿಮಗೆ ಟೋಟಲ್ಲಾಗಿ ಎಫ್ ಡಿ ಮೇಲೆ ಇಷ್ಟು ಇಂಟ್ರೆಸ್ಟ್ ಬಂತು, ಲೋನ್ ಮೇಲೆ ಇಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ. ಡಿಫ್ರೆನ್ಸ್ ಎಷ್ಟಾಗತ್ತೆ ಅನ್ನೋದನ್ನು ನೋಡಿದಾಗ ಏನು ಗೊತ್ತಾಗತ್ತೆ? 1,51,749 ರೂಪಾಯಿ ಡಿಫ್ರೆನ್ಸ್ ಆಗ್ತಾ ಇದೆ. ಅಂದರೆ ಇಷ್ಟು ನಿಮಗೆ ಎಕ್ಸ್ಟ್ರಾ ಬಡ್ಡಿ ಹಣ ಬರ್ತಾ ಇದೆ ಅಂತ ಅನ್ಬೋದು. ಆದರೆ ಇಲ್ಲಿ ನೀವೇನು ಕನ್ಸಿಡರ್ ಮಾಡಬೇಕಪ್ಪ ಅಂತಂದರೆ ಟೈಮನ್ನು ಕನ್ಸಿಡರ್ ಮಾಡಬೇಕು. ನೀವು ಕಾರ್ ಲೋನ್ ಮಾಡೋಕ್ಕೂ ಕೂಡ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಬೇಕು, ಆರ್ ಟಿ ಒ ಆಫೀಸಿಗೆ ಓಡಾಡಬೇಕು, ಬ್ಯಾಂಕಿಗೆ ಓಡಾಡಬೇಕು, ಫೈನಾನ್ಸ್ ಕಂಪ್ನಿ ಜೊತೆಗೆ ಓಡಾಡಬೇಕು, ಶೋರೂಮಿಗೆ ಓಡಾಡಬೇಕು. ಇಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ, ನಿಮ್ಮ ಎಫರ್ಟನ್ನು ನೀವು ಹಾಕ್ತಾ ಇದ್ದೀರಾ. ಮತ್ತು ನಿಮ್ಮ ಮೇಲೆ ಲೋನಿನ ತಲೆನೋವಿದೆ, ಇ ಎಮ್ ಐನ ಒಂದು ಬರ್ಡನ್ ಇದೆ, ಫ್ರೆಷರ್ ಇದೆ. ಇಲ್ಲಿ ನಿಮಗೆ ಮೆಂಟಲ್ ಪೀಸ್ ಸಿಗ್ತಾ ಇಲ್ಲ. ನೀವು 20 ಲಕ್ಷವನ್ನು ಎಫ್ ಡಿ ಮಾಡಿ ಅದರ ಮೇಲೆ ಸುಮಾರು 1.5 ಲಕ್ಷ ಹಣವನ್ನು ಗಳಿಸಿಬಿಟ್ಟು ನೀವು ದೊಡ್ಡ ಜಾಣರಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸರಿನಾ? ಇಲ್ಲಿ ನಿಮ್ಮ ಟೈಮ್ ಹೋಗ್ತಾ ಇದೆ, ಟೈಮನ್ನು ಯೋಚನೆ ಮಾಡಿ. ಲೋನ್ ಮಾಡುವಾಗಲೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಅರೇಂಜ್ ಮಾಡಬೇಕು, ಓಡಾಟಗಳಿರ್ತವೆ. ಲೋನನ್ನು ತೀರಿಸಿದ ನಂತರವೂ ಕೂಡ ನಿಮ್ಮ ಆರ್ ಸಿ ಬುಕ್ ಮೇಲೆ ಬೋಜಾ ಇರುತ್ತೆ, ಕಬ್ಜಾ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡಬೇಕಾಗತ್ತೆ ಆರ್ ಟಿ ಒ ಆಫೀಸ್ ಕಡೆಯಿಂದ. ಸೊ ಆವಾಗಲೂ ನೀವು ಓಡಾಡಬೇಕಾಗತ್ತೆ. ಸೊ ಈ ಡಾಕ್ಯುಮೆಂಟ್ಗಳ ಪ್ರಿಪರೇಷನ್ನು, ಓಡಾಟದಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ಏನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ, ಅದು 1.5 ಲಕ್ಷವನ್ನು ಜಸ್ಟಿಫೈ ಮಾಡಲ್ಲ. ನೀವು ಎಫ್ ಡಿ ಮಾಡುವ ಬದಲು ಎಲ್ಲಾದರೂ ಬೇರೆ ಕಡೆ ಇದಕ್ಕಿಂತಲೂ 15% ಆದರೂ ಅಟ್ಲೀಸ್ಟ್ ರಿಟರ್ನ್ಸ್ ಕೊಡುವ ಕಡೆ ಮ್ಯೂಚುವಲ್ ಫಂಡಲ್ಲೋ, ಸ್ಟಾಕ್ ಮಾರ್ಕೆಟಲ್ಲೋ, ಬಿಸ್ನೆಸ್ಸಲ್ಲೋ, ರಿಯಲ್ ಎಸ್ಟೇಟ್ನಲ್ಲೋ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಕಾರ್ ಲೋನ್ ಮಾಡೋದು ವರ್ತ್ ಇಟ್ಟಿದೆ. ಆದರೆ ಸಿಲ್ಲಿ ರಿಟರ್ನ್ಸಲ್ಲಿ 1 ಲಕ್ಷ 2 ಲಕ್ಷ ಉಳಿತಾ ಇದೆ ಅಂತ ಹೇಳಿಬಿಟ್ಟು ನೀವು ಇಷ್ಟೆಲ್ಲ ರಾಮಾಯಣ ಮಹಾಭಾರತ ಮಾಡ್ಕೊಂಡ್ಬಿಟ್ಟು ಕಾರ್ ಲೋನ್ ಮಾಡಿ ಕಾರ್ ತರುವ ಅವಶ್ಯಕತೆ ಇಲ್ಲ ಅಂಥೇಳಿ ನನಗನ್ಸುತ್ತೆ. ಸೊ ನೀವು ಈ ಆ್ಯಂಗಲಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಅದಾದ ನಂತರ ಡಿಸಿಷನನ್ನು ತೆಗೆದುಕೊಳ್ಳಿ. ಸ್ಟೆಪ್ ನಂಬರ್ 4, ಫೈನಲ್ ಕನ್ಕ್ಲೂಷನ್. ನಿಮಗೆ ನನ್ನ ಫೈನಲ್ ಕನ್ಕ್ಲೂಷನನ್ನು ಹೇಳಬೇಕಪ್ಪ ಅಂತಂದರೆ, ನಿಮ್ಮ ಹತ್ರ ಕಾರನ್ನು ಖರೀದಿ ಮಾಡೋಕ್ಕೆ ಫುಲ್ ಬಜೆಟ್ ಇದೆ, ಜೊತೆಗೆ ನಿಮ್ಮ ಹತ್ರ ಸೆಪ್ರೇಟ್ ಆದ ಎಮರ್ಜೆನ್ಸಿ ಫಂಡ್ ಕೂಡ ಇದೆ ಅಂತಂದರೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸೀದಾ ಫುಲ್ ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಕನಸಿನ ಕಾರನ್ನು ಮನೆಗೆ ತೊಗೊಂಬನ್ನಿ. ಯಾವುದೇ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ನೀವು ಫುಲ್ ಪೇಮೆಂಟ್ ಮಾಡಿ ಕಾರನ್ನು ತರೋದ್ರಿಂದ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಕೂಡ ಇರೋದ್ರಿಂದ ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ. ನಿಮಗೆ ಲೋನಿನ ಇ ಎಮ್ ಐನ ಟೆನ್ಷನ್ನು, ಪ್ರೆಷರು ಇರೋದಿಲ್ಲ. ಜೊತೆಗೆ ಡಾಕ್ಯುಮೆಂಟ್ಗಳ ಬರ್ಡನ್ ಕೂಡ ಇರೋದಿಲ್ಲ. ಫುಲ್ ಮೆಂಟಲ್ ಪೀಸ್ ಇರುತ್ತೆ ಮತ್ತು ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಥರ ಸಿಚುವೇಶನ್ ಇದ್ದರೆ ಫುಲ್ ಪೇಮೆಂಟ್ ಮಾಡಿ ಕಾರನ್ನು ತೆಗೆದುಕೊಂಡ್ಬಂದ್ಬಿಡಿ. ಒಂದು ವೇಳೆ ನಿಮ್ಮ ಹತ್ರ ಕಾರನ್ನು ಖರೀದಿ ಮಾಡೋದಕ್ಕೆ ಸಫಿಸಿಯೆಂಟ್ ಬಜೆಟ್ ಇಲ್ಲದೇ ಇದ್ದರೆ, ನಿಮ್ಮ ಹತ್ರ ಸೆಪ್ರೇಟ್ ಆದ ಎಮರ್ಜೆನ್ಸಿ ಫಂಡು ಇಲ್ಲದೇ ಇದ್ದರೆ, ನಿಮ್ಮ ದುಡ್ಡು ನಿಮ್ಮ ಕಾರ್ ಲೋನಿನ ಇಂಟ್ರೆಸ್ಟ್ಗಿಂತ ಜಾಸ್ತಿ ಗ್ರೋ ಆಗದಿದ್ದರೆ, ಅಂಥ ಸಿಚುವೇಶನ್ಗಳಲ್ಲಿ ನೀವು ಕಾರ್ ಲೋನನ್ನು ಮಾಡಿ ನಿಮ್ಮ ಕನಸಿನ ಕಾರನ್ನು ತಗೊಂಡು ಬನ್ನಿ. ಇದೇ ನನ್ನ ಫೈನಲ್ ಕನ್ಕ್ಲೂಷನ್ ಆಗಿದೆ. ಇದೇ ನಿಮಗೆ ಬೆಸ್ಟ್ ಆಪ್ಷನ್ ಆಗಿದೆ. ನೀವು ಮನೆ ಮಾಡೋಕ್ಕೆ, ಪ್ರಾಪರ್ಟಿ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ, ಎಜುಕೇಷನನ್ನು ಪಡೆದುಕೊಳ್ಳೋದಕ್ಕೆ ಲೋನ್ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ಒಂದು ಸೆನ್ಸ್ ಇದೆ. ಆದರೆ ನೀವು ಕಾರ್ನಂತಹ ಡೆಪ್ರಿಸಿಯೇಟಿಂಗ್ ಅಸೆಟ್ನ ಮೇಲೆ ಲೋನ್ ಮಾಡಿ ಬಡ್ಡಿ ಕಟ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಯಾವುದೇ ಸೆನ್ಸ್ ಇಲ್ಲ. ಯಾಕಪ್ಪ ಅಂತಂದರೆ ಕಾರ್ ಒಂದು ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಇದು ಕೂಡ ನಿಮಗೆ ಚೆನ್ನಾಗಿ ನೆನಪಿಗಿರಬೇಕು. ನಿಮಗೀಗ ಕಾರನ್ನು ಲೋನ್ ಮಾಡಿ ತರಬೇಕಾ ಅಥವಾ ಫುಲ್ ಪೇಮೆಂಟ್ ಮಾಡಿ ತರಬೇಕಾ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಒಂದು ವೇಳೆ ನೀವು ಮನಿ ಮ್ಯಾನೇಜ್ಮೆಂಟ್ನ ಬಗ್ಗೆ ಕಂಪ್ಲೀಟಾಗಿ ಬೇಸಿಕ್ದಿಂದ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಎಲ್ಲವನ್ನು ಕೂಡ ಕಲಿಬೇಕು ಅನ್ನೋ ಆಸೆಯನ್ನು ಹೊಂದಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಬೇಗನೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.